ಕಲಘಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದ ನಿವಾಸಿ ಶಶಿಧರ್ ಚಿಕ್ಕಪ್ಪ ಗೊರವರವರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ವಿಳಂಬ ಮಾಡುತ್ತಿದ್ದಾರೆಂದು ದಲಿತ ಸಂಘರ್ಷ ಸಮಿತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಚಹಾ ಅಂಗಡಿಯಲ್ಲಿ ನಡೆದಿದ್ದ ಗಂಭೀರ ದಾಳಿ. ಧಾರವಾಡದಿಂದ ಹುಲ್ಲಂಬಿ ಗ್ರಾಮಕ್ಕೆ ಬಂದಿದ್ದ ಶಶಿಧರ್ ಅವರು ಚಹಾದ ಅಂಗಡಿಯಲ್ಲಿದ್ದಾಗ ಮಂಜು ನೀರಲ್ಕಟ್ಟಿ, ರೈತಯ್ಯ ಬಿಸರಳ್ಳಿ, ಕುಬೇರಗೌಡ ಪಾಟೀಲ್, ಗುರುನಾಥ್ ಬಿಸ್ನಳ್ಳಿ, ಕಲ್ಲಪ್ಪ ವಡಿವಡಿ, ಕಲ್ಲಪ್ಪ ರೇವಡಿಹಾಳ, ಸುರೇಶ್ ಬೀಸರಳ್ಳಿ, ಹನುಮಂತ್ ಮಾಳನ್ನವರ್ ಹಾಗೂ ಇತರರು ಸೇರಿ ಗಂಭೀರ ಹಲ್ಲೆ ನಡೆಸಿದ್ರು. ಈ ಕುರಿತು ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಕಾಯ್ದೆಯಡಿ ಅಪರಾಧ ಸಂಖ್ಯೆ 0183/2026 ಅನ್ವಯ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇನ್ನು ಪ್ರಕರಣ ದಾಖಲಾಗಿ ದಿನಗಳು ಕಳೆದರೂ ಕೂಡ ಪೊಲೀಸರು ಆರೋಪಿಗಳನ್ನ ಬಂಧಿಸದಿರುವುದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಸಮಿತಿಯ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ, ಕಾನೂನು ಸಲಹೆಗಾರ ಹರೀಶ್ ಪೂಜಾರ್ ಮತ್ತು ಜಿಲ್ಲಾಧ್ಯಕ್ಷ ಸಂಗಮೇಶ್ ಬಸಲಗುಂದಿ ಎಚ್ಚರಿಸಿದ್ದಾರೆ. ಇನ್ನು ಸಂತ್ರಸ್ತರಿಗೆ ಪ್ರಾಣಾಪಾಯವಿದ್ದು ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ, ಮೇಘರಾಜ್ ಹಿರೇಮನಿ, ನಾಗರಾಜ್ ಹಿರೇಮನಿ, ಶ್ರೀನಿವಾಸ್ ಅವರೊಳ್ಳಿ, ಬಾಲರಾಜ್ ದೊಡ್ಮನಿ, ದುರ್ಗಪ್ಪ ಕೊರವರ ಸೇರಿದಂತೆ ಹಲವರು ತಿಳಿಸಿದ್ದಾರೆ.